ಹಾವೇರಿ ವಿಶ್ವವಿದ್ಯಾಲಯ ನಮ್ಮ ಜಿಲ್ಲೆಗೆ ಬಂದು ಕಳೆದ 3 ವರ್ಷದಿಂದ ಇವತ್ತು ಅನೇಕ ಸಮಸ್ಯೆಗಳು ಕುಂದುಕೊರತೆಗಳ ಮಧ್ಯೆ ಬಳಲ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಮಗೆ ಹಾವೇರಿ ಜಿಲ್ಲೆಗೆ ಹೆಮ್ಮೆಯ ವಿಷಯ ಇರ್ತಕ್ಕಂಥದ್ದು ಘಟಿಕೋತ್ಸವ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಈ ಹಾವೇರಿ ವಿಶ್ವವಿದ್ಯಾಲಯ ಘಟಿಕೋತ್ಸವ ಇದೇ ಏಪ್ರಿಲ್ ತಿಂಗಳಲ್ಲಿ 6ನೇ ತಾರೀಕಿಗೆ ಮಾಡ್ತಾ ಇರೋದು. ಹಾಗಾಗಿ ನಾವು ಇವತ್ತು SFI ವಿದ್ಯಾರ್ಥಿ ಸಂಘಟನೆ ಮತ್ತು ವಿದ್ಯಾರ್ಥಿ ಕ್ಯಾಂಪಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದರೆ ಹಾವೇರಿ ವಿಶ್ವವಿದ್ಯಾಲಯ ಮಂಜೂರು ಮಾಡ್ತಕ್ಕಂಥ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಿ 3 ವರ್ಷಕ್ಕಾಯಿತು. ಈ 3 ವರ್ಷದಲ್ಲಿ ವಿಶ್ವವಿದ್ಯಾಲಯನ ಮುಚ್ತೀವಿ ಅಂತಕ್ಕಂಥೇಳಿ ಸರ್ಕಾರ ಮುಂದೋಗಿದಾಗ ವಿದ್ಯಾರ್ಥಿಗಳ ನೇತೃತ್ವ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಇಡೀ ಹಾವೇರಿ ಜಿಲ್ಲೆನೇ ಹೋರಾಟ ಮಾಡಿ ಈ ವಿಶ್ವವಿದ್ಯಾಲಯ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಇಷ್ಟೆಲ್ಲ ಆದ ನಂತರ ಇಲ್ಲಿರ್ತಕ್ಕಂಥ MLAಗಳು, MP ಗಳು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಡಬೇಕು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಬೇಕಂತೇಳಿ ಈ ಮೂಲಕ ನಾವು ಅನೇಕ ಬಾರಿ ಒತ್ತಾಯ ಮಾಡಿದ್ವಿ. ಒತ್ತಾಯ ಮಾಡಿದ ಮೇಲೆ ಕೂಡ ಈಗೇನು ನಡೀತಕ್ಕಂತಹ ಹಾವೇರಿ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವನ ನಗರದಲ್ಲಿರ್ತಕ್ಕಂಥ KLE ಕಾಲೇಜಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನಾವು SFI ವಿದ್ಯಾರ್ಥಿ ಸಂಘಟನೆ ಮತ್ತು ಕ್ಯಾಂಪಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ತುಂಬ ವಿರೋಧ ಇದೆ. ಯಾಕಂದರೆ ಕಾಲೇಜಿನಲ್ಲಿ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಏನೇನು ಸಮಸ್ಯೆಗಳದು, ಗೆಸ್ಟ್ ಟೀಚರು ಮತ್ತು ಕಾಯಂ ಉಪನ್ಯಾಸಕರು ಮತ್ತು ಇಲ್ಲಿ ಸಿಬ್ಬಂದಿಗಳ ಕೊರತೆ, ಇಲ್ಲಿರ್ತಕ್ಕಂಥ ಮೂಲಭೂತ ಕೊರತೆಗಳು ಮತ್ತು ಇಲ್ಲಿ ಸರಿಯಾಗಿ ಬಸ್ಸಿನ ಸಮಸ್ಯೆಗಳಿಲ್ಲ. ಯಾಕಂತಂದರೆ ಇವತ್ತು ವಿದ್ಯಾರ್ಥಿಗಳು ಬಿಸಿಲಾದರೆ ಬಿಸಿಲಲ್ಲಿ ಸಿಕ್ಕಾಪಟ್ಟ ಬಿಸಿಲು ಇದೆ. ಆ ಬಿಸಿಲು, ಮಳೆ, ಚಳಿಗಾಲದಲ್ಲಿ ಕೂಡ ಸುಮಾರು 5-6 ಕಿಲೋಮೀಟರ್ ನಡೀಬೇಕು. ಇಲ್ಲಿ ಬಸ್ಸಿನ ಸೌಲಭ್ಯಗಳಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಈ ವಿಶ್ವವಿದ್ಯಾಲಯ ಬಳಲ್ತಾ ಇದೆ. ಹಾಗಾಗಿ ನಾವು ಹೇಳ್ತಕ್ಕಂಥ ಈ ಮೊದಲ ಘಟಿಕೋತ್ಸವನ ನಮ್ಮ ವಿಶ್ವವಿದ್ಯಾಲಯ ಕ್ಯಾಂಪಸ್ಸಲ್ಲಿ ನಡೆಸಬೇಕು. ನಡೆಸುವ ಮೂಲಕ ಇಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರುಗಳಿಗೆ ಅಥವಾ ಮಿನಿಸ್ಟ್ರಿಗಳಿಗೆ, ಇಲ್ಲಿ ಜನಪ್ರತಿನಿಧಿಗಳಿಗೆ ಅಥವಾ ಸರ್ಕಾರಕ್ಕೆ ಕಣ್ಣು ತೆರೆಸಿದಂಗೆ ಆಗುತ್ತಾ. ಯಾಕಂದ್ರೆ ಇಲ್ಲಿ ಏನು ಸಮಸ್ಯೆಗಳಿದಾವೋ ಈ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕಾಗುತ್ತಾ. ಯಾಕಂದರೆ ಕಳೆದ ಬಾರಿ ನಾವು ಹೋರಾಟ ಮಾಡಿ ಈ ಒಂದು ರಸ್ತೆನ ಸರಿಪಡಿಸಬೇಕು ಮತ್ತು ನಗರ ಸಾರಿಗೆ ಪ್ರಾರಂಭವಾಗಿ ಏನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಂದ ಹಾವೇರಿ ವಿಶ್ವವಿದ್ಯಾಲಯ ರೌಂಡಾಗಿ ಒಂದು ನಗರ ಸಾರಿಗೆ ಹೋಗ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ. ಇವತ್ತಿನವರೆಗೂ ಆ ಬೇಡಿಕೆ ಈಡೇರ್ತಿಲ್ಲ. ಈಗಾದರೆ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗೋದು ಯಾವಾಗ? ಹಾಗಾಗಿ ಕೂಡಲೇ ಈ ಒಂದು ಘಟಿಕೋತ್ಸವನ ಕಾಲೇಜ್ ಕ್ಯಾಂಪಸ್ ಇದೇನೋ ವಿಶ್ವವಿದ್ಯಾಲಯ ಕ್ಯಾಂಪಸ್ಸಲ್ಲೇ ನಡೆಸಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾನೆ. ಬಸವರಾಜ್, SFI ಜಿಲ್ಲಾಧ್ಯಕ್ಷರು, ಹಾವೇರಿ.